ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಎಲ್ಲೋ ಒಂದು ಕಡೆ ಇವತ್ತು ನಮ್ಮ ಮುಸ್ಲಿಂ ಬಾಂಧವರು ಹೋರಾಟಗಳು ಇರಾನ್ ಪರ ಏನು ಹೋರಾಟಗಳು ಮಾಡ್ತಿದ್ದಾರೆ, ನ್ಯಾಯ ಬೇಕು ಇರಾನ್ಗೆ ಅಂತ ಹೇಳಿ ಬೀದಿಗಿಳಿದು ಇವತ್ತು ಹೋರಾಟ ಮಾಡ್ತಿದ್ದಾರೆ. ಎಲ್ಲೋ ಒಂದು ಕಡೆ ಬಿಜಾಪುರದ ನಿಡ್ಗುಂದಿಯ ಗೋಳಸಂಗಿಯ ಒಂದು ಗ್ರಾಮದ ಹೆಣ್ಮಗು ರಿಜಿಯಾ ಅವ್ರಿಗೆ ಅನ್ಯಾಯ ಆಗಿದೆ. ಅವರ ಭೂಮಿನ ಎಷ್ಟು ಜನ ಕಬಳಿಸಿದ್ದಾರೆ. 4ರಿಂದ 5 ಎಕರೆ ಇರುವಂಥ ಜಮೀನನ್ನು 4 ಕುಂಟೆ 3 ಕುಂಟೆಗೆ ತಂದು ನಿಲ್ಲಿಸಿದ್ದಾರೆ. ಅಲ್ಲಿನ ಸುತ್ತಮುತ್ತ ಅವರ ಅದನ್ನ ಕೆಲವು ರೋಡ್ನ ಅಗಲ ಮಾಡಿ ಮತ್ತು ಹಾಗೆ ಕೆಲವು ಅವರ ಜಮೀನಿಗೆ ಶಾಲಾ ಕಾಲೇಗಳನ್ನ ಕಟ್ಕೊಂಡು ಅವರ ಜಮೀನೇ ಇಲ್ಲದಂತೆ 4 ಕುಂಟೆಗೆ ತಂದು ನಿಲ್ಲಿಸಿದ್ದಾರೆ. ರಿಜಿಯಾ ಅವ್ರಿಗೆ ಅನ್ಯಾಯ ಆಗ್ತಿದೆ. ಕೆಲವು ಮುಸ್ಲಿಂ ಬಾಂಧವರು ಇದಕ್ಕೆ ಹೋರಾಟ ಮಾಡಿ, ಇರಾನ್ ಪರ ಹೋರಾಟ ಮಾಡಿ, ನೀವೇನು ಇಲ್ಲಿ ದೊಡ್ಡದಕ್ಕೆ ಕಟ್ಟೆ ಹಾಕೋದು ಏನು ಬೇಕಾಗಿಲ್ಲ. ನೀವು ಕನ್ನಡ ಪರ ಹೋರಾಟ ಮಾಡೋದಾದ್ರೂ ನಾವು ಎಲ್ಲೋ ಒಂದು ಕಡೆ ಮುಸ್ಲಿಮರು ಬರುತ್ತಾರೋ ಬರಲ್ವೋ ರಾಜ್ಯದ ಜನತೆಗೆ ಗೊತ್ತಿದೆ. ಎಲ್ಲ ಹೋರಾಟಗಳು ಅಂತ ಬಂದಾಗ ಎಲ್ಲೋ ಒಂದು ಕಡೆ ಇರಾನ್ ಪರ ಮಾಡೋದು ಎಲ್ಲೋ ಒಂದು ಕಡೆ ಎಷ್ಟು ಸರಿನೋ ಅದು ನೀವೇನಾದ್ರು ಇಳಿದ್ಬಿಟ್ರೆ ಅಮೇರಿಕದ ಟ್ರಂಪ್ಗೆ ತಲುಪಿಬಿಡುತ್ತಾ, ಇರಾನ್ನ ಅಧ್ಯಕ್ಷಕ್ಕೆ ತಲುಪಿಬಿಡುತ್ತಾ? ಏನೂ ಇಲ್ಲ. ಇಲ್ಲಿ ಹೋರಾಟ ಏನು ಬದನೆಕಾಯಿ ಏನೂ ಆಗಲ್ಲ. ಇಲ್ಲಿ ಆ ಗೋಳಸಂಗಿಯ ಗ್ರಾಮದ ಹೆಣ್ಮಗು ರಿಜಿಯಾ ಅವ್ರಿಗೆ ಅನ್ಯಾಯ ಆಗ್ತಿರೋದು. ಬಿಜಾಪುರ ಜಿಲ್ಲೆಯ ಈ ಒಂದು ಹೆಣ್ಮಗು ಆಗ್ತಿರುವಂಥ ಅನ್ಯಾಯನ ಸರಿಪಡಿಸಿ, ಅದೇ ನಿಮ್ಮ ಒಂದು ಸಮುದಾಯದ ಹೆಣ್ಮಗುನೇ, ಮುಸ್ಲಿಂ ಸಮುದಾಯದ ಹೆಣ್ಮಗುನೇ ಅನ್ಯಾಯ ಆಗ್ತಿದೆ. ಇಲ್ಲಿ ಸಮಸ್ಯೆಗಳು ಏನಿದೆ ಅದ್ರ ಬಗ್ಗೆ ನೀವು ಆಲೋಚನೆ ಮಾಡ್ತಿಲ್ಲ ನನ್ನ ಮುಸ್ಲಿಂ ಬಾಂಧವರು. ಇಲ್ಲಿ ಸಮಸ್ಯೆಗಳು ಉದ್ಭವ ಆಗುವಂತೆ ಮಾಡ್ತಿದ್ದೀರಾ. ಎಷ್ಟೆಷ್ಟು ಸಮಸ್ಯೆಗಳಿದೆ ರಾಜ್ಯದಲ್ಲಿ, ದೇಶದಲ್ಲಿ, ಅದ್ರ ಬಗ್ಗೆ ಗಮನ ಕೊಡಬೇಕು. ನೀವು ಅದು ಬಿಟ್ಟು ನೀವು ನಿಮ್ಮ ಸ್ವೇಚ್ಛಾಚಾರಕ್ಕೆ ಇರಾನ್ ಪರ ಮಾಡ್ತೀವಿ, ಇನ್ನೊಂದು ದೇಶದ ಪರ ಇನ್ನೊಂದು ಪರ ಅಂದ್ಕೊಂಡು ನೀವು ಹೋರಾಟಗಳನ್ನ ಈ ರೀತಿ ದೊಂಬರಾಟ ಮಾಡ್ಕೊಂಡು ಕೂತ್ಕೊಂಡ್ರೆ ರಾಜ್ಯದಲ್ಲಿ ಯಾವ ರೀತಿ ನ್ಯಾಯ ದೊರಕುತ್ತೆ ರಾಜ್ಯಕ್ಕೆ? ನೀವು ವಾಸಿಸುವಂಥದ್ದು ಸ್ಥಳ ಇದು ಕರ್ನಾಟಕದ ಮಣ್ಣು, ಈ ಭಾರತಾಂಬೆಯ ಮಡಿಲು. ಈ ಮಣ್ಣಿಗೆ ನೀವು ಶೇಷತೆಯಾಗಿ ಬಾಳಿ. ಅದು ಬಿಟ್ಟು ನೀವು ಇರಾನ್ಗೆ ಪರ ಇನ್ನೊಂದು ಪರ ಮಾತಾಡಿದ್ರೆ ಎಲ್ಲೂ ಯಾರಿಗೂ ನ್ಯಾಯ ತಲುಪೋದಿಲ್ಲ. ಅಲ್ಲಿನ ಅಧ್ಯಕ್ಷಗಳಿಗೆ ಹೋಗಿ ಏನು ಅವ್ರೇನು ಬಂದು ನಿಮಗೆ ಕಿರೀಟಗಳನ್ನ ಏನು ಕೊಡಲ್ಲ. ಇಲ್ಲಿರುವಂಥ ನೀವು ಮುಸ್ಲಿಂ ಸಮುದಾಯದವರು, ಇಲ್ಲಿರುವಂಥ ಮುಸ್ಲಿಂ ನನ್ನ ಸ್ನೇಹಿತರುಗಳು, ಬಾಂಧವರು ಇಲ್ಲಿನ ಒಂದು ಸಮುದಾಯಗಳಿಗೆ ಒಂದು ಹೆಚ್ಚಿನ ಆದ್ಯತೆ ಕೊಟ್ಟು ಇಲ್ಲಿನ ನೆಲ, ಜಲ, ಸಂಸ್ಕೃತಿ, ಭಾಷೆಗೆ ಒಂದು ಒತ್ತು ಕೊಟ್ಟು ಇಲ್ಲಿನ ಭೂಮಿಗೆ ಒಂದು ಪವಿತ್ರತೆ ಕಾಪಾಡಿಕೊಳ್ಳಿ. ಅದು ಬಿಟ್ಟು ನೀವು ನಿಮ್ಮ ಸಮುದಾಯ ನಿಮ್ಮಗಳಿಗೆ ದೊಡ್ಡದು. ಆದರೆ ಕೆಲವು ನೀವು ಮಾಡುವಂಥ ಹೋರಾಟಗಳು ಶಕ್ತಿಯುತವಾಗಿರಬೇಕು, ನ್ಯಾಯಯುತ ಇರಬೇಕು, ಅದು ನ್ಯಾಯಕ್ಕೆ ಬದ್ಧತೆ ಆಗಿರಬೇಕು. ಈ ಒಂದು ಗೋಳಸಂಗಿಯ ಒಂದು ಹೆಣ್ಮಗು ರಿಜಿಯಾ ಅವ್ರಿಗಾಗಿರುವಂಥ ಅನ್ಯಾಯ, ಮುಸ್ಲಿಂ ಸಮುದಾಯದ ರಿಜಿಯಾಗೆ ಆಗಿರುವಂಥ ಅನ್ಯಾಯ, ಅದನ್ನು ಸರಿಪಡಿಸಿ. ಅವರು ಇವಾಗ ಎಲ್ಲಿ ಹೋಗಬೇಕು? ಇವತ್ತು 4ರಿಂದ 5 ಎಕರೆ ಜಮೀನು ಇಟ್ಕೊಂಡು ಇವತ್ತು ಅಲ್ಲಿನ PDO ಆಗಲಿ, ಅಲ್ಲಿನ ತಹಸೀಲ್ದಾರ್ ಆಗಲಿ, ಅಲ್ಲಿನ ಗ್ರಾಮ ಲೆಕ್ಕಾಧಿಕಾರಿಗಳಾಗಲಿ, ಪಂಚಾಯತಿಯವರಾಗಲಿ, ಗ್ರಾಮದ ಪಂಚಾಯತಿ ಸದಸ್ಯರಾಗಲಿ ಎಲ್ಲರೂ ಸಹ ಕೂತು ಚರ್ಚೆ ಮಾಡಿದ್ರು ಸಹ ರಿಜಿಯಾ ಅವ್ರಿಗೆ ನ್ಯಾಯ ಕೊಡಿಸುವಲ್ಲಿ ವಿಫಲತೆಯನ್ನು ಅನುಭವಿಸಿದ್ದಾರೆ. ಆ ಹೆಣ್ಮಗು ಏನಾಗಬೇಕು? ಇವತ್ತು ಆ ನ್ಯಾಯ ಇಲ್ಲದೇ ಇವತ್ತು ಬೀದಿಗೆ ಬಂದಿದೆ. ಇಂಥ ಒಂದು ಸಂದರ್ಭದಲ್ಲಿ ನಿಮ್ಮ ಒಂದು ಸಮುದಾಯದ ಹೆಣ್ಮಗುಗೆ ನ್ಯಾಯ ಕೊಡಿಸೋಕ್ಕೆ ಬನ್ನಿ, ಸತ್ಯತೆಯನ್ನು ತಿಳ್ಕೊಂಡು ಬನ್ನಿ. ನೀವು ಅದು ಬಿಟ್ಟು ನಿಮ್ಮ ಒಂದು ಸ್ವಾರ್ಥಕ್ಕೆ ಇವತ್ತು ಜನಸಾಮಾನ್ಯರನ್ನು ದಾರಿ ತಪ್ಪಿಸುವಂಥ ಕೆಲಸ ಬೇಡ. ಇಲ್ಲಿ ನಾ ಹಿಂದೂ, ನಾ ಕ್ರೈಸ್ತ, ನಾ ಮುಸಲ್ಮಾನ ಅನ್ನೋದು ಬೇಡ. ನಾವೆಲ್ಲ ಭಾರತೀಯರು, ನಾವೆಲ್ಲ ಅಣ್ಣನಬ್ಬರು. ಈ ಮಣ್ಣಿಗೆ ನಾವು ಮೊದಲದು ಶೇಷತೆ ಬರೋಣ. ಇರಾನ್ ಪರನೋ ಇನ್ನೊಂದು ಪರನೋ ನಾವು ಹೋರಾಟ ಮಾಡುವಂಥದ್ದು ನಾನು ಮುಸ್ಲಿಂ ಬಾಂಧವ್ರಿಗೆ ಹೇಳ್ತೀನಿ. ಈ ಮಣ್ಣಿಗೆ ಮೊದಲು ಪ್ರಾಮುಖ್ಯತೆ ಕೊಡಿ. ಈ ಮಣ್ಣಲ್ಲಿ ಹುಟ್ಟಿದ್ದೀರಾ, ಈ ಮಣ್ಣಿನ ಋಣವನ್ನು ತೀರಿಸೋಗಿ ಅಂತ ಹೇಳ್ತಿದ್ದೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಈ ವಿಡಿಯೋ ನೋಡ್ತಿರೋರು ಶೇರ್ ಮಾಡಿ ಮತ್ತು ಕಾಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯನ ತಿಳಿಸಿ. ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತು ಒಂದೇ ಮಾತರಂ.